ಇದು ನಮ್ಮ ನಾಡು. ಇದು ನಮ್ಮ ನಾಡು, ಇದು ನಮ್ಮ ನಾಡು, ಇದು ನಮ್ಮ ನಾಡು, ಇದು ನಮ್ಮ ನಾಡು. ಇದು ನಮ್ಮ ನಾಡು, ಇದು ನಮ್ಮ ನಾಡು, ಇದು ನಮ್ಮ ನಾಡು, ಇದು ನಮ್ಮ ನಾಡು. ಪ್ರೀತಿಯ ಜೆಎಸ್ಎಸ್ ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಕನ್ಯಾಕುಮಾರಿ. ಇಂದಿನ ನಮ್ಮ ಪರಂಪರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ. ಬಂಧುಗಳೇ, ಈ ಸಾಲನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೈಸೂರು ಸಂಸ್ಥಾನಕ್ಕೆ ಈ ಮಹಾನುಭಾವರ ಕೊಡುಗೆ ಅಪಾರ. ನಾವು ಇಂದು ಇಷ್ಟು ನೆಮ್ಮದಿಯಾಗಿ ಬದುಕ್ತಾ ಇದ್ದೇವೆ ಅಂದರೆ ಇವರೇ ಕಾರಣ ಅಂದರೆ ತಪ್ಪಾಗಲ್ಲ. ಅಂತೆಯೇ ಅವರದೇ ಕೊಡುಗೆಯಾದ ಕರ್ನಾಟಕದ ಮೊಟ್ಟಮೊದಲ ಸಕ್ಕರೆ ಕಾರ್ಖಾನೆಯಾದ ನಮ್ಮ ಹೆಮ್ಮೆಯ ಮೈ ಶುಗರ್ನ ಇತಿಹಾಸವನ್ನು ನಾವು ಇಂದು ಮೆಲುಕು ಹಾಕೋಣ. ಇದರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡಲಿದ್ದಾರೆ. ಮೈ ಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆಯ ವಿಷಯ ಕುರಿತು PhD ಪದವಿಯನ್ನ ಪಡೆದುಕೊಂಡಿರುವ ಗುಂಡ್ಲುಪೇಟೆ ತಾಲೂಕಿನ JSS ಕಲಾ ಮತ್ತು ವಾಣಿಜ್ಯ ಪದವಿ ಕಾಲೇಜಿನ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುಕುಮಾರ್ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ತಮಗೂ ಧನ್ಯವಾದಗಳು. ಈ ದಿನ ನಾವು ಮೈ ಶುಗರ್ನ ಬಗ್ಗೆ ಮಾತಾಡ್ತಾ ಇದ್ದೇವೆ. ಮೊದಲಿಗೆ ಮೈ ಶುಗರ್ನ ಪರಿಕಲ್ಪನೆ ಯಾರಿಗೆ ಮತ್ತೆ ಯಾವ ಸಂದರ್ಭದಲ್ಲಿ ಮೂಡ್ತು ಸರ್? ಈಗ ಏನಾಗಿದೆ ಅಂದರೆ, ಸಕ್ಕರೆ ಕಾರ್ಖಾನೆ ಅನ್ನೋ ಕಾನ್ಸೆಪ್ಟ್ ಏನಿದೆ ಅದು ಭಾರತೀಯರಿಗಾಗಲಿ ಅಥವಾ ಈ ಮೈಸೂರು ಸಂಸ್ಥಾನಕ್ಕೆ ಏನಾಗಲಿ ಹೊಸ್ತೇನಲ್ಲ. ನಮಗೆ ಅಥರ್ವರ್ಣ ವೇದದಿಂದನೂ ಸಹ ಈ ಕಬ್ಬಿನ ವ್ಯವಸಾಯದ ಬಗ್ಗೆ ಉಲ್ಲೇಖ ಇರೋದನ್ನ ನಾವು ಗಮನಿಸ್ಬೋದು. ಈ ಸೌತ್ ಇಂಡಿಯನ್ ರೀಜನ್ಗೆ ತೊಗೊಂಡಾಗ ಫಸ್ಟು ದೊಡ್ಡ ಶುಗರ್ ಫ್ಯಾಕ್ಟ್ರಿ ಯಾವುದು ಅಂದರೆ ಪ್ಯಾರಿ. ತಮಿಳ್ನಾಡಲ್ಲಿ ಇದ್ದಂಥ ಪ್ಯಾರಿ ಅನ್ನೋದು ಒಂದು ದೊಡ್ಡ ಶುಗರ್ ಫ್ಯಾಕ್ಟ್ರಿ ಸೌತ್ ಇಂಡಿಯಾಗೆ ತೊಗೊಂಡಾಗ. ನಾವು ಮೈ ಶುಗರ್ ಫ್ಯಾಕ್ಟ್ರಿ ಯಾಕೆ ನಮ್ಗೆ ಅಷ್ಟೊಂದು ಮುಖ್ಯ? 1933 ಜನವರಿ ತಿಂಗಳಿನಲ್ಲಿ ಮೈ ಶುಗರ್ ಫ್ಯಾಕ್ಟ್ರಿ ಅನ್ನೋದು ಶುರು ಆಗ್ತದೆ. ಯಾಕಷ್ಟು ಮುಖ್ಯ ಅಂತಂದರೆ, ಇಡೀ ಭಾರತದಲ್ಲಿ ಇದ್ದಂಥ ಏಕೈಕ ಸರ್ಕಾರಿ ಸೌಮ್ಯದ ಫ್ಯಾಕ್ಟ್ರಿ ಅದು. ಅಂದರೆ ಗೌರ್ಮೆಂಟ್ ಅಥರೈಸ್ಡ್ ಆದಂತಹ ಒಂದು ದೊಡ್ಡ ಉದ್ಯಮ ಯಾವುದಪ್ಪ ಅಂದರೆ ಮೈ ಶುಗರ್ ಫ್ಯಾಕ್ಟ್ರಿ. ನಮಗೆ ಈಗ ಆಗಲೇ ಹೇಳ್ದಂಗೆ, ಈಗ 1799 ಟಿಪ್ಪು ಸುಲ್ತಾನ್ ಮರಣ ನಂತರ ನಮಗೆ ಬ್ರಿಟಿಷ್ ವಸಾಹತುಶಾಹಿ ಅನ್ನೋದು ನೇರವಾಗಿ ಅಥವಾ ಪರೋಕ್ಷವಾಗಿ ಮೈಸೂರು ಸಂಸ್ಥಾನಕ್ಕೆ ಪ್ರವೇಶ ಮಾಡ್ತದೆ. ನಾವು ಟಿಪ್ಪು ಕಾಲದಿಂದನೂ ನೋಡ್ಬೋದು. ಟಿಪ್ಪು ಏನು ಮಾಡ್ತಿದ್ರು ಅಂತಂದರೆ, ಈ ಚೀನಾದಿಂದ ಕುಶಲಕರ್ಮಿಗಳನ್ನು ಕರೆಸ್ಕೊಂಡು ಈ ದೇವನಹಳ್ಳಿ ಭಾಗದಲ್ಲಿ ಸಕ್ಕರೆ ಉದ್ಯಮಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತಾಯಿದ್ರು. ಅದಾದಮೇಲೆ ಏನಾಗ್ತಿದ್ದು, ಹಂಗೆ ಕಬ್ಬು ಬೆಳಿಬೇಕು ಅಂದ್ರೂ ಕೆಲವೊಂದು ರಿಯಾಯಿತಿ ಕೊಡ್ತಿದ್ದ, ಸುಂಕವನ್ನು ಕಡಿಮೆ ಮಾಡ್ತಾ ಇದ್ದ, ಮತ್ತು ಅದರಿಂದ ಟ್ಯಾಕ್ಸನ್ನು ರಿಲ್ಯಾಕ್ಸೇಷನ್ ಮಾಡ್ತಾ ಇದ್ದ. ನಮಗೆ ಮೈಸೂರು ಪ್ರಾಂತ್ಯದಲ್ಲಿ ಪೂರ್ವದಲ್ಲಿ ಇದ್ದಂಥ ಪ್ರಮುಖ ಸಕ್ಕರೆ ಕಾರ್ಖಾನೆ ಯಾವುದಪ್ಪ ಅಂದರೆ, ಈ ಶ್ರೀರಂಗಪಟ್ಟಣದಲ್ಲಿ ಇದ್ದಂಥ ಪಾಲಳಿಯ ವಿರಿಜಾನಾಲೆಯ ಮೇಲ್ಭಾಗದಲ್ಲಿ ಸ್ಥಾಪನೆಯಾದಂಥ ಅಷ್ಟಗ್ರಾಮ ಶುಗರ್ ವರ್ಕ್ ಕಾರ್ಖಾನೆ ಫಸ್ಟ್ ಒನ್. 1847 ಈ ಕಾರ್ಖಾನೆ ಸ್ಥಾಪನೆ ಆಗ್ತದೆ. ಈ ಕಾರ್ಖಾನೆಯ ವಿಶೇಷತೆ ಏನಪ್ಪ ಅಂತಂದರೆ, 1851, 1861 ಮತ್ತು 1867 ಲಂಡನ್ ಮತ್ತು ಪ್ಯಾರಿಸ್ನಲ್ಲಿ ವಸ್ತು ಪ್ರದರ್ಶನ ನಡೀತದೆ. ಈ ವಸ್ತು ಪ್ರದರ್ಶನದಲ್ಲಿ ಈ ಸಕ್ಕರೆಯನ್ನು ಎಕ್ಸಿಬಿಷನ್ಲಿ ಇಟ್ಟಿರ್ತಾರೆ. ಉತ್ತಮ ಗುಣಮಟ್ಟದ ಸಕ್ಕರೆ ಅನ್ನೋ ಬಿರುದನ್ನು ಅಥವಾ ಗೌರವ ಪ್ರಶಸ್ತಿಯನ್ನು ಲಂಡನ್ನಲ್ಲಿ ಪಡ್ಕೋತದೆ. ಲಂಡನ್ ಮತ್ತು ಪ್ಯಾರಿಸ್ನಲ್ಲಿ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಸ್ಥಾಪನೆಯಾದಂಥ ಅಷ್ಟಗ್ರಾಮ ಶುಗರ್ ವರ್ಕ್ ಏನಿದೆ, ಅದರಲ್ಲಿ ಉತ್ಪಾದನೆ ಅಂತ ಸಕ್ಕರೆ ವಿಶೇಷವಾದಂಥ ಗೌರವವನ್ನು ಪಡ್ಕೋತದೆ. ಮಂಡ್ಯದಲ್ಲಿ ತಯಾರಾದಂಥ ಸಕ್ಕರೆ ಇಂಗ್ಲೆಂಡಲ್ಲಿ ಅಂದರೆ ವಸಾಹತುಶಾಹಿಯ ನೆಲೆಯಲ್ಲಿ ಅದು ತನ್ನ ಅಸ್ಮಿತೆಯನ್ನು ಉಳಿಸ್ಕೊಳ್ಳೋಂಥ, ಅಂದರೆ ತನ್ನ ಐಡೆಂಟಿಟಿಯನ್ನು ಕಂಡುಕೋತದೆ. ಈ ಫ್ಯಾಕ್ಟ್ರಿ 1894 ಮುಚ್ಚಿಬಿಡ್ತದೆ. ಇದಾದ ಮೇಲೆ ಅದೇ ಭಾಗದಲ್ಲಿ ಮಂಡ್ಯ ಪರಿಸರದಲ್ಲೇ ಇನ್ನೊಂದು ಫ್ಯಾಕ್ಟ್ರಿ ತಲೆ ಎತ್ತಿದ್ದೆ ಮೈ ಶುಗರ್. ಅದು ಹೆಂಗೆ ಅಂತಂದರೆ, ನಿಮಗೆ ಇವತ್ತು ಮಂಡ್ಯ ಅಂದರೆ ಇಂಡಿಯಾ ಅನ್ನೋ ಥಾಟ್ ಹೆಂಗೆ ಬರುತ್ತೆ, ಮೈ ಶುಗರ್ ಅಂದರೆ ಅದರದೇ ಆದಂಥ ವರ್ಚಸ್ಸು ಗತ್ತನ್ನು ಇಟ್ಕೊಂಡಂಥ ಒಂದು ದೊಡ್ಡ ಫ್ಯಾಕ್ಟ್ರಿ. ನೀವು ಕೇಳಿದ್ರೆ ಈಗ ಹೇಗೆ ಮಂಡ್ಯ ಭಾಗದಲ್ಲೇ ಯಾಕೆ ಫ್ಯಾಕ್ಟ್ರಿ ಸೃಷ್ಟಿ ಆಯಿತು, ಅದ್ರ ಹಿಂದೆ ಇದ್ದಂಥ ಕಥೆ ಏನು?
ನಮ್ಮ ಮಹಾರಾಜರು 1895ರಲ್ಲಿ ಅಧಿಕಾರಕ್ಕೆ ಬರ್ತಾರೆ, 1940 ತನಕ ಇರ್ತಾರೆ. ಈ ಸಂದರ್ಭದಲ್ಲಿ ಅವ್ರ ತಮ್ಮ ಕಂಠೀರವ ನರಸಿಂಹರಾಜ ಒಡೆಯರ್ ಅವರಿಬ್ಬರು ಸಹ ಮೈಸೂರು ಇತಿಹಾಸದಲ್ಲಿ ರಾಯಲ್ ಬ್ರದರ್ಸ್ ಏನಿದ್ದಾರೆ ಅವ್ರನ್ನ ಜೋಡೆತ್ತು ಅಂತ ಕರಿಬೋದು. ಅವರು ಯುರೋಪ್ ಪ್ರವಾಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ತಾವು ಗ್ರಹಿಸಿದಂತಹ ಎಲ್ಲ ಅಂಶಗಳನ್ನು ತಮ್ಮ ಸಂಸ್ಥಾನದಲ್ಲಿ ತರಬೇಕು, ಅದನ್ನು ಮಾಡೆಲ್ ಸ್ಟೇಟ್ ಆಗಿ ತರಬೇಕು. ಬೆಸ್ಟ್ ಎಕ್ಸಾಂಪಲು, ಎಷ್ಟು ಅಧಿಕಾರಿಗಳನ್ನು ತರ್ಸ್ಕೊತಾರೆ. ಕೆನಡಾ ದೇಶದಿಂದ ಬಂದಂಥ ಲೆಸ್ಲಿ ಸಿ ಕೋಲ್ಮನ್ ಅವರು ನಮ್ಮ ಮೈಸೂರಿನಲ್ಲಿ 1912ರಲ್ಲಿ ವ್ಯವಸಾಯ ಇಲಾಖೆ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾರೆ. ಆಲ್ಫ್ರೆಡ್ ಚೆಟರ್ಟನ್ ಇರ್ಬೋದು, ಆಲ್ಫ್ರೆಡ್ ಲೆಹಮನ್ ಇರ್ಬೋದು, ಕುಮಿಕಣ್ಣನ್ ಇರ್ಬೋದು, ಯಜ್ಞನಾರಾಯಣ್ ಇರ್ಬೋದು, ಹಿಂಗೆ ಬೆಳೀತಾ ಹೋಗ್ತದೆ ಅವ್ರ ಲೀಸ್ಟು. ಮಿರ್ಜಾ ಇಸ್ಮಾಲ್, ವಿಶ್ವೇಶ್ವರಯ್ಯ, ಕಾಂತರಾಜಾರಸ್, ಹಿಂಗೆ ಈ ದಿವಾಂದ್ರಗಳ ಕಾಲಘಟ್ಟದಲ್ಲಿ ಎಂತೆಂಥ ಅಧಿಕಾರಿಗಳನ್ನು ಸೃಷ್ಟಿ ಮಾಡಿದ್ರು ಅಂದರೆ ಐರೋಪ್ಯರ ಜ್ಞಾನವನ್ನು ತಮ್ಮ ದೇಶದ, ತಮ್ಮ ರಾಜ್ಯದ ಅಭಿವೃದ್ಧಿಗೆ ಬಳಸ್ಕೊಂಡಂಥ ಕೀರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಸಲ್ತದೆ. ಈ ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಆಗಬೇಕಾದ್ರೆ ಅದ್ರ ಉದ್ದೇಶ ಏನಿರ್ತಿದೆ, ನಾವು ಭಾರತ ಸರ್ಕಾರದ ಚಿಂತನೆಗಳನ್ನು ಪರಿಶೀಲಿಸಬೇಕು. ಆಗ ಸಕ್ಕರೆ ಅನ್ನೋದು ನಾವು ತಯಾರಿಸ್ತೀವಿ, ನಮ್ಮ ದೇಶದೊಳಗೆ ತಯಾರಾಗ್ತದೆ. ಬಟ್ ವಿಶ್ವದ ಇತರೆ ಉದ್ಯಮ ಸಂಸ್ಥೆಗಳ ಜೊತೆಗೆ ನಾವು ಫೈಟ್ ಮಾಡಬೇಕು, ಜಾಗತಿಕ ಮಟ್ಟದಲ್ಲಿ ಫೈಟ್ ಮಾಡಬೇಕು. ಯಾಕಂದರೆ ಜಾಗತೀಕರಣ ಅನ್ನೋದು ನಿಮಗೆ ಇವತ್ತಿನ ಕಾನ್ಸೆಪ್ಟ್ ಆಗಿರ್ಬೋದು, ಬಂಡವಾಳಶಾಹಿಗೆ ಅದು ಹಳೆಯ ಕಾನ್ಸೆಪ್ಟು. ಅವತ್ತಿನ ಕಾಲಕ್ಕೆ ಸಕ್ಕರೆ ಉದ್ಯಮ ಯಾಕೆ ಅವಶ್ಯಕವಾಗಿ ಬೇಕಾಗಿತ್ತು ಅನ್ನೋದನ್ನ ಬರೀತಾನೆ. ಯಾಕೆ ಈ ಮಾಡಲ್ ಸ್ಟೇಟಲ್ಲಿ ಯಾಕೆ ಆಯಿತು, ಅದು ಒಂದು ಕ್ರಾಂತಿ ಆಯಿತು ಅವಾಗ ತಾನೇ ನೋಡಿ. 1929ರ ದಶಕದಲ್ಲಿ ಕೈಗಾರಿಕಾ ಕ್ರಾಂತಿ ಆಗಿರ್ತದೆ. ನಿಮಗೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಹೆಂಗೆ ಅಂತಂದರೆ, ಬ್ರಿಟನ್ನ ಒಂದು ಕೈಗಾರಿಕೆಗಳ ಅಭಿವೃದ್ಧಿಗೆ, ಬ್ರಿಟನ್ನ ಆರ್ಥಿಕತೆಯ ಬೆಳವಣಿಗೆಗೆ ಭಾರತದ ಸಂಪನ್ಮೂಲಗಳು ಬಳಕೆ ಆಗ್ತಕ್ಕಂಥ ಸನ್ನಿವೇಶ ಅದು. ಅಂಥ ಸಂದರ್ಭದಲ್ಲಿ ನಾವು ಸ್ಟೇಟ್ ಮೊನೋಪಲಿ, ದೇಶೀಯ ಉದ್ಯಮಗಳ ಬೆಳವಣಿಗೆಯನ್ನು ಮಾಡಬೇಕಾಗಿರ್ತದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಕೈಗಾರಿಕೆ ಅನ್ನೋದು ನಾಶ ಆಗಿಬಿಟ್ಟಿರ್ತದೆ. ಇಂಥ ಸಂದರ್ಭದಲ್ಲಿ ಏನಾಗ್ತದೆ, ಈ ಭಾರತ ಸರ್ಕಾರ ಭಾರತೀಯ ಕೈಗಾರಿಕೆಗಳನ್ನು, ಸಕ್ಕರೆ ಕೈಗಾರಿಕೆಯನ್ನು ಉತ್ತೇಜನ ಮಾಡಬೇಕು ಅನ್ನೋ ದೃಷ್ಟಿಯಿಂದ 1930ರಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡ್ತದೆ. ನಂತರ ಅದು 30-31ರಲ್ಲಿ ಸಕ್ಕರೆ ಉದ್ಯಮಗಳನ್ನ ರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸುಂಕ ಮಂಡಳಿಯನ್ನು ನೇಮಕ ಮಾಡ್ತದೆ. ಅದು ಅಧ್ಯಯನ ಮಾಡಿ ವರದಿಯನ್ನು ಕೊಡ್ತದೆ. ಅದಾದಮೇಲೆ ಪ್ರಮುಖವಾಗಿ ಶ್ರೀವಾಸ್ತವ್ ಇರ್ತಾರೆ. ಅವರು ದಕ್ಷಿಣ ನಾಲಾ ಪ್ರದೇಶದಲ್ಲಿ ಸಕ್ಕರೆ ಮತ್ತು ಬೆಲ್ಲ ತಯಾರಿಕೆ ಎಂಬ ಶೀರ್ಷಿಕೆಯಡಿಯಲ್ಲಿ ಒಂದು ಜ್ಞಾಪನಾ ಪತ್ರವನ್ನು ಹೊರಡಿಸ್ತಾರೆ 1929ರಲ್ಲಿ. ಅದು ಯಾವ ಸಂಸ್ಥೆಯಿಂದ ಬಂತು ಅಂತಂದರೆ, ಭಾರತದ ಇಂಪೀರಿಯಲ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅನ್ನೋ ಸಂಸ್ಥೆಯಲ್ಲಿ ಇವರೊಬ್ಬರು ಸಕ್ಕರೆ ತಜ್ಞ. ಈತ ಏನು ಮಾಡ್ತಾನೆ ಶ್ರೀವಾಸ್ತವ್, ನಾವು ಈಗ ದಕ್ಷಿಣದ ನಾಲಾ ಪ್ರದೇಶದಲ್ಲಿ ಸಕ್ಕರೆ ಮತ್ತು ಬೆಲ್ಲ ತಯಾರಿಕೆ, ನಾವು ಸಕ್ಕರೆನ ಯಾಕೆ ಉತ್ಪಾದನೆ ಮಾಡಬಾರ್ದು, ಬೆಲ್ಲವನ್ನು ಯಾಕೆ ತಯಾರು ಮಾಡಬಾರ್ದು. ಒಂದು ಸೀಕ್ರೆಟ್ ಇದೆ, ಏನಿದೆ ಅಂತಂದರೆ, ಅವತ್ತಿನ ಕಾಲದಲ್ಲಿ ಅಂದರೆ ಮಾಡರ್ನ್ ಏರಾನೇ, ಏನು ಅಷ್ಟು ದೂರ ಇಲ್ಲ, ಗ್ಯಾಪ್ ಇಲ್ಲ. ಸಕ್ಕರೆಯನ್ನು ಯಾರು ಬಳಕೆ ಮಾಡ್ತಾಯಿದ್ರು? ಒಂದು ರಾಜ ಪರಿವಾರ ಬಳಕೆ ಮಾಡ್ತಾಯಿತ್ತು, ನ್ಯಾಯಾಲಯಗಳಲ್ಲಿ ಸಕ್ಕರೆಯನ್ನು ಬಳಕೆ ಮಾಡ್ತಾಯಿದ್ರು, ಐರೋಪ್ಯರು ಸಕ್ಕರೆಯನ್ನು ಬಳಕೆ ಮಾಡ್ತಾಯಿದ್ರು. ಸುಮ್ಮನೆ ಈಗ ನಾವು ಉದಾಹರಣೆಗೆ 1894-95ರಲ್ಲಿ ಇಡೀ ಭಾರತ ದೇಶಕ್ಕೆ ವಿದೇಶಗಳಿಂದ ಆಮದಾದಂಥ ಸಕ್ಕರೆಯ ಪ್ರಮಾಣ 1,68,000 ಟನ್. ಇಷ್ಟು ಪ್ರಮಾಣದ ಸಕ್ಕರೆ ಬರ್ತಾಯಿತ್ತು. ಅದಾದ ಮೇಲೆ ಜಸ್ಟ್ ನಾವು 1929ನಲ್ಲಿ ನೋಡಿದ್ರೆ ಸುಮಾರು 150 ಮಿಲಿಯನ್ ರೂಪಾಯಿ ಮೌಲ್ಯದ 9 ಲಕ್ಷ ಟನ್ ಸಕ್ಕರೆ ಭಾರತಕ್ಕೆ ಆಮದಾಯಿತು. ಅಂದರೆ ಒಂದು ಸಿಮಿಲರ್ ಒಂದು 30-35 ವರ್ಷದಲ್ಲಿ 1.5 ಲಕ್ಷ ಟನ್ ಇದ್ದಂಥ ಸಕ್ಕರೆ 9 ಲಕ್ಷ ಟನ್ನಷ್ಟು ಸಕ್ಕರೆ ಭಾರತಕ್ಕೆ ಆಮದಾಗಿ ಬಂದ್ಬಿಡ್ತು. ಈಗ ಇದನ್ನ ಬಳಕೆ ಮಾಡೋರು ಯಾರು? ಅವತ್ತು ಸಾಮಾನ್ಯ ಜನ ಹೆಚ್ಚಾಗಿ ಬಳಕೆ ಮಾಡ್ತಿದ್ದು ಬೆಲ್ಲ. ಅಂದರೆ ನಿಮಗೆ ಸಕ್ಕರೆ ಅನ್ನೋ ಉತ್ಪನ್ನ ಹೇಗೆ ಒಂದು ಆರ್ಥಿಕತೆಯ ಲಾಭದ ಸಾಧನವಾಗಿ ಬಳಕೆ ಆಯಿತು ಅನ್ನೋ ಅಂಶವನ್ನು ನಾವು ಗಮನಿಸ್ತೀವಿ. ಅದಾದಮೇಲೆ ನೋಡಿ, ಅದಾದಮೇಲೆ ಇನ್ನೂ ಬೆಳವಣಿಗೆ ಆಗ್ತಾ ಹೋಗ್ತದೆ. 2022ರಲ್ಲಿ ಭಾರತೀಯ ವಾಣಿಜ್ಯ ಮಹಾಸಂಘ ಒಂದು ಸಮೀಕ್ಷೆಯನ್ನು ಮಾಡ್ತದೆ. ಆ ಸಮೀಕ್ಷೆಯಲ್ಲಿ ಏನಂತ ಕೊಡ್ತದೆ ಅಂದರೆ, ಇವತ್ತು ಭಾರತದಲ್ಲಿ 290 ದಶಲಕ್ಷ ಟನ್ನಷ್ಟು ಸಕ್ಕರೆಯನ್ನು ಬಳಕೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಆ್ಯನ್ಯುವಲ್ಲಿ. ಈಗ ಏನಾಯ್ತು, 9 ಲಕ್ಷ ಟನ್ನು. ನಾವು ಜಾವಾ ಮಾರಿಷಸ್ನಿಂದ 8 ಲಕ್ಷ ಟನ್ ಸಕ್ಕರೆ ತರಿಸ್ಕೊತಾ ಇದ್ವಿ. ಇದನ್ನೆಲ್ಲ ಅಧ್ಯಯನ ಮಾಡಿದಂಥ ಮಹಾರಾಜರು ಏನು ಮಾಡಿದ್ರು, ನಮ್ಮ ಇದರಲ್ಲೇ ಒಂದು ಫ್ಯಾಕ್ಟ್ರಿನ ಸ್ಥಾಪನೆ ಮಾಡೋದು. ಮತ್ತು ಇದಕ್ಕೆ ಪೂರಕವಾಗಿ ಮಂಡ್ಯದಲ್ಲಿ ಯಾಕಾಯಿತು ಅಂತಂತಂದರೆ, ಇರ್ವಿನ್ ಕ್ಯಾನಲ್ ಶುರು ಮಾಡಿದರು. KRS ಕಟ್ಟಿದ ಮೇಲೆ ನಾಲೆ ಇರ್ವಿನ್ ಕ್ಯಾನಲ್ ಇತ್ತು, ಹುಲಿಕೆರೆ ಬುಗ್ಗಿತ್ತು. ಇರ್ವಿನ್ ನಾಲೆಯನ್ನು ಸ್ಥಾಪನೆ ಮಾಡಿದ್ಮೇಲೆ ಮಂಡ್ಯದಲ್ಲಿ 1,20,000 ಹೆಕ್ಟೇರ್ ಭೂ ಪ್ರದೇಶಕ್ಕೆ ನೀರಾವರಿಯನ್ನು ಕೊಟ್ಟರು. ಈಗ ನೀರಾವರಿ ಸೌಲಭ್ಯ ಕೊಟ್ಟರು. ಕೋಲ್ಮನ್ ಇದ್ರಲ್ಲ, ಅವರು ವ್ಯವಸಾಯ ಇಲಾಖೆಯ ಅಧಿಕಾರಿಯಾಗಿದ್ದರು. ಅವರೇನು ಮಾಡಿದ್ರು,
ಈ ಇರ್ವಿನ್ ಕ್ಯಾನಲ್ ಪ್ರದೇಶದಲ್ಲಿ ಒಂದು ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಬೇಕು ಒಂದು ಕೈಗ ಅನ್ನೋ ಒಂದು ಜ್ಞಾಪನ ಪತ್ರವನ್ನು ಕೊಡ್ತಾರೆ. 1929 ಆರ್ಥಿಕ ಸಮ್ಮೇಳನದಲ್ಲಿ ಆಲ್ಫ್ರೆಡ್ ಚೆಟರ್ಟನ್ ಏನು ಮಾಡ್ತಾನೆ, ಕೃಷ್ಣರಾಜಸಾಗರ ಪ್ರದೇಶದ ಅಚ್ಚುಕಟ್ಟುದಾರರು ಕಬ್ಬನ್ನು ಯಾಕೆ ಬೆಳಿಬಾರ್ದು ಅಂತ ಸವಾಲಾಗ್ತಾನೆ. ಅಂದ್ರೆ ಇದಕ್ ಮುಂಚೆ ಬೆಳಿತಿರ್ಲಿಲ್ಲ, ನಾಳೆ ಇದ್ರೂನು ನಾಳೆ ಆಗಿರ್ಲಿಲ್ಲ ಅವಾಗ. ಬಟ್ ಏನಂದ್ರೆ ಮಂಡ್ಯ ಜನಕ್ಕೆ ಇವತ್ತೇನು ಸಕ್ಕರೆ ಕಣಜ, ಕಬ್ಬಿನ ಕಣಜ ಏನು ನಾಡು ಅಂತ ಕರೀತೀರ, ಅವ್ರಿಗೆ ಪ್ಯೂರ್ಲಿ ಕಬ್ಬಿನ ವ್ಯವಸಾಯ ಏನು ಅಂತಾನೆ ಗೊತ್ತಿರಲಿಲ್ಲ. ದೊಡ್ಡ ಸಮಸ್ಯೆ ಅದು. ಏನೋ ಫ್ಯಾಕ್ಟ್ರಿ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ, ಕಬ್ಬನ್ನು ಬೆಳೆಸಬೇಕು. ಕಬ್ಬನ್ನು ಬೆಳೆಸಬೇಕು ಅಂದ್ರೆ ರೈತರಿಗೆ ಸೌಲಭ್ಯಗಳು ಕೊಡಬೇಕು, ಅವ್ರಿಗೆ ಬೆಳೆಯೋದು ಹೇಳ್ಕೊಡೋದಕ್ಕಿಂತ ಮುಂಚೆ ಏನಪ್ಪ ಸಮಸ್ಯೆ ಅಂತಂದ್ರೆ ಕ್ಯಾನಲ್ಗೆ ನೀರು ಬಿಟ್ರಲ್ಲ, ನೀರಿನ ಜೊತೆಗೆ ಮಲೇರಿಯಾ ರೋಗನೂ ಬಂತು. ಜನಕ್ಕೆ ಹೆಂಗಾಗೋಯ್ತು, ಮಂಡ್ಯದವ್ರಿಗೆ ನಿಮ್ಮ ಕಬ್ಬು ಬೇಡ, ನಿಮ್ಮ ನೀರು ಬೇಡ ಅನ್ನೋ ಸಮಸ್ಯೆ ಬಂತು. ಹೆಂಗೋ ಸಮಾಧಾನ ಮಾಡಿದ್ರು, ಕೋಲ್ಮನ್ ಹೋದ್ರು, ಅವ್ರಿಗೊಂದಷ್ಟು ಸೌಲಭ್ಯಗಳನ್ನು ಕೊಟ್ಟರು, ಸಮಾಧಾನ ಮಾಡಿದ್ರು. ರಸಗೊಬ್ಬರ ಕೊಡೋದು, ಯಂತ್ರೋಪಕರಣಗಳನ್ನ ಕೊಡೋದು, ಸಹಾಯಧನ ಕೊಡೋದು, ಇದನ್ನೆಲ್ಲ ಮಾಡಿದ್ರು. ಅವ್ರಿಗೊಂದು ಸ್ವಲ್ಪ ಸ್ಟೇಬಲ್ ಆಯಿತು. ಪುನಃ ಏನಾದ್ರು ದೊಡ್ಡ ಸಮಸ್ಯೆ ಏನಂತಂದರೆ ಈ ಕಾಂಟ್ರಿಬ್ಯೂಷನ್ ಟ್ಯಾಕ್ಸ್ ಹಾಕ್ಬಿಟ್ರು, ಸಹಾಯಧನ ತೆರಿಗೆ. ಬ್ಲ್ಯಾಕ್ ಸಿಸ್ಟಮ್ ಬೆಳಿಬೇಕು ಅಂದರೆ ಒಂದು ವರ್ಷ ಕಬ್ಬು ಬೆಳೆದ್ರೆ ಭತ್ತ ಬೆಳಿಬೇಕು, ಆಮೇಲೆ ಲಾಸ್ಟ್ ಇಯರ್ ಕುಷ್ಕಿ ಬೆಲೆ ಬೆಳಿಬೇಕು. ಈ ಥರ ಸಿಸ್ಟಮ್ ಇರಬೇಕಾದ್ರೆ ಬ್ರಿಟಿಷರು ಏನು ಮಾಡಿದ್ರು, ಹುನ್ನಾರ ಹೆಂಗಿತ್ತು ಅಂದರೆ ಅವತ್ತಿನ ಜಮೀನಿಗೆ ಒಂದು 150 ರೂಪಾಯಿ ಒಂದು ಎಕರೆಗಿದ್ರೆ ಟ್ಯಾಕ್ಸೇ 150 ರೂಪಾಯಿ ಇರೋದು. ಜನ ಟ್ಯಾಕ್ಸ್ ಕಟ್ಟಬೇಕಾ, ಜಮೀನು ಉಳಿಸ್ಕೋಬೇಕಾ? ಈ ಸನ್ನಿವೇಶದಲ್ಲಿ ಸಕ್ಕರೆ ಕಾರ್ಖಾನೆಯನ್ನು 1933 ಮಿರ್ಜಾ ದೊಡ್ಡ ಚರ್ಚೆ ಮಾಡಿ ಶುರು ಮಾಡಿಸ್ಬಿಟ್ರು. ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಚರ್ಚೆ ಆಗಿ, ಇಲ್ಲ ನಾವು ಮಂಡ್ಯ ಪ್ರದೇಶದಲ್ಲಿ ಈ ಆಧುನೀಕರಣ ಆಗಬೇಕು ಅಂದರೆ, ಸಕ್ಕರೆಯ ಉದ್ಯಮ ಬೆಳಿಬೇಕಂತಂದರೆ ಕೋಲ್ಮನ್ರ ಸಲಹೆ ಚೆನ್ನಾಗಿದೆ, ಕೋಲ್ಮನ್ರ ಸಲಹೆಯನ್ನು ನಾವು ಗೌರವಿಸ್ತಾ ಇದನ್ನು ಪ್ರಾರಂಭಿಸ್ಬೇಕಂತ 1933 ಜನವರಿ ದಿ ಮೈ ಶುಗರ್ ಕಂಪನಿ ಲಿಮಿಟೆಡ್ ಅನ್ನೋ ಒಂದು ಸಂಸ್ಥೆ ಸ್ಥಾಪನೆ ಆಗ್ತದೆ. ಇದಕ್ಕೆ ಅವತ್ತಿನ ಕಾಲದಲ್ಲಿ ಬಂಡವಾಳ ಹಾಕಿದ್ದು 20 ಲಕ್ಷ ರೂಪಾಯಿ. ಇದನ್ನು ನಾವು ಈ ಕೂಡು ಬಂಡವಾಳ ಸಂಸ್ಥೆ ಅಂತ ಕರಿತೀವಿ, ಜಾಯಿಂಟ್ ಸ್ಟಾಕ್ ಅಂತ. ನೋಡಿ, ಹೊಸ ಕಾನ್ಸೆಪ್ಟ್ ಇರ್ತಾರೆ ಮಹಾರಾಜರಾಗ, ಶೇರ್ದಾರನ್ನ ಹುಡುಕ್ತಾರೆ, ಜನರಿಂದ ಶೇರ್ ಹಾಕಿಸ್ತಾರೆ. ಈ ಹೆಂಗಾಗುತ್ತೆ ಅಂತಂದ್ರೆ 1933 ಜನವರಿಯಲ್ಲಿ ಸರ್ಕಾರದ ಮೂಲಕ ಮಂಡ್ಯದಲ್ಲಿ ಕಂಪ್ನಿ ನೋಂದಣಿ ಆಗ್ತದೆ. ಖಾಸಗಿ ವ್ಯಕ್ತಿಗಳು ಶೇರನ್ನು ಹೂಡಿಕೆ ಮಾಡಲಿಕ್ಕೆ ಉತ್ತೇಜನವನ್ನು ನೀಡಲಾಗ್ತದೆ. ನೋಡಿ, ಸರ್ಕಾರ ಏನು ಮಾಡ್ತದೆ, 60% ಹಣನ ಸರ್ಕಾರ ಹಾಕ್ತದೆ, 40% ದುಡ್ಡನ್ನು ಜನರಿಂದ ಹಾಕಿಸ್ತದೆ. ಈ ಒಂದು ಕಂಪನಿಯ ಪ್ರಥಮ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಕೋಲ್ಮನ್ನನ್ನು ನೇಮಕ ಮಾಡ್ತಾರೆ. ಜನರಲ್ ಮ್ಯಾನೇಜರ್ ಆಗಿ CJ ಪೆನ್ನಿಂಗ್ ಅವರು ನೇಮಕ ಆಗ್ತಾರೆ. ಇದಕ್ಕೋಸ್ಕರ ಈಗ ಉದ್ಯಮ ಶುರು ಆಯಿತು, ಮಿಷನರಿ ಬೇಕಲ್ಲ. ಸ್ಕಾಟ್ಲ್ಯಾಂಡ್ನಿಂದ ಮಿರ್ಲೇಸ್ ವಾಟರ್ಸನ್ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡು ಅಗತ್ಯವಾದಂತಹ ಮಿಷನರಿಗಳನ್ನು ತರಿಸ್ತಾರೆ. 1933 ಫಸ್ಟ್ ಶುರು ಆದಾಗ ಒಂದು ದಿನಕ್ಕೆ ಅದು 400 ಟನ್ನಷ್ಟು ಕಬ್ಬನ್ನು ಅರಿತಾಯಿತು. ಒಂದು ದಿನಕ್ಕೆ 400 ಕ್ರಷಿಂಗ್ ಆಗ್ತಾಯಿತ್ತು. ಕ್ರಷಿಂಗ್ ಅದು ನೋಡಿ ನಿಮ್ಗೆ ಲಾಸ್ಟ್ಗೆ 5,000, 8,000, 10,000 ಆ ರೀತಿ ಪ್ರತಿ ಒಂದು ಫರ್ ಡೇಗೆ. ಈಗ 365 ದಿನ ಅಂತಂದರೆ 250, 280 ದಿನ ಅಷ್ಟು ಕೆಲಸ ಮಾಡಿರುವಂಥ ಉದಾಹರಣೆ ಇದೆ. ಯಾಕಂದರೆ ನಿಮಗೆ ಕಬ್ಬು ಹೆಂಗೆ ಅಂದರೆ ಅವಧಿ ಮೀರಿಬಿಟ್ರೆ ವೇಸ್ಟ್, ಅದರಲ್ಲಿರ್ತಕ್ಕಂಥ ಸಕ್ಕರೆ ಅಂಶ ಕಡಿಮೆ ಆಗಿಬಿಡ್ತದೆ. ಅದಕ್ಕೆ ಅವತ್ತು ನೋಡಿ ರೆಡ್ ಮಾರಿಷಸ್ ಇತ್ತು, ಪಟಾಪಟಿ ಇತ್ತು, ಹಿಂಗೆ ಎಂತೆಂಥ ವಿವಿಧವಾದಂಥ ಕಬ್ಬಿನ ಬೆಳೆಗಳನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ರು ಮಹಾರಾಜರು. ಅವತ್ತು ನಾ ಹೇಳಿದ್ನಲ್ಲ ನಿಮ್ಗೆ ಆಗಲೇ ಹೇಳ್ದಂಗೆ, ಭಾರತ ದೇಶದ 57 ಸಕ್ಕರೆ ಉದ್ಯಮಗಳಲ್ಲಿ ಮಂಡ್ಯದ ಮೈ ಶುಗರ್ ಕಾರ್ಖಾನೆ ಒಂದೇ ಸರ್ಕಾರಿ ಸ್ವಾಮ್ಯದ ಉದ್ಯಮ ಆಗಿತ್ತು. 57 ಕಾರ್ಖಾನೆ ಇರ್ತದೆ ಭಾರತದಲ್ಲಿ, ಅದರಲ್ಲಿ ಈ ಕಂಪ್ನಿ ಒಂದೇ ಒಂದು ಸರ್ಕಾರಿ ಸ್ವಾಮ್ಯದಲ್ಲಿ ಇದ್ದಂಥದ್ದು. ಗ್ರೇಟ್. ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಾರೆ, ಮಿಷನರೀಸ್ಗಳೆಲ್ಲ ತರ್ತಾರೆ. ಆದರೆ ಪ್ರಾರಂಭದ ದಿನಗಳಲ್ಲೂ ಒಂದಷ್ಟು ಸವಾಲುಗಳನ್ನು ಹೇಳಿದ್ರಿ. ಬ್ರಿಟಿಷರು ಸುಂಕ ಹಾಕಿದ್ರು ಅಂತ ಹೇಳಿದ್ರಿ. ಬೆಳೆ ಬೆಳೆಯೋದಕ್ಕೆ ಬರೀ ಪ್ರತ್ಯೇಕ ಒಂದು ಜನರಿಗೆ ಮಾತ್ರ ಬರ್ತಿತ್ತು ಅಂತ ಹೇಳಿದ್ರಿ. ಎಲ್ಲವೂ ಆಯಿತು. ಆದಮೇಲೆ ಇದು ಪ್ರಾರಂಭದ ನಂತರ ಅದರ ಸಾಧನೆನ ಬಿತ್ತರಿಸ್ತಾ ಹೋಯಿತು. ಅದು ಹೇಗಿದ್ವು ಸರ್ ಸಾಧನೆಗಳು? ಫಸ್ಟು ಟೈಮು ಅಗ್ರಿಕಲ್ಚರನ್ನು ಒಂದು ಔದ್ಯೋಗಿಕ ಉದ್ಯಮವಾಗಿ ಬಳಸ್ಕೊಂಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವತ್ತು ನಿಮ್ಗೆ ಗೊತ್ತಿರಲಿ ನಿರುದ್ಯೋಗ ಸಮಸ್ಯೆ ಇದೆ, ಬಟ್ ಮಹಾರಾಜರು ಆವಾಗಲೇ ಅಗ್ರಿಕಲ್ಚರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವ್ರಿಗೆ ಜಮೀನು ಕೊಡ್ತಾಯಿದ್ರು, 1,500 ದುಡ್ಡು ಕೊಡ್ತಾಯಿದ್ರು ಖರ್ಚಿಗೆ. 1,000 ರೂಪಾಯಿ ಫಸ್ಟು ಬೆಳೆ ಬೆಳಿಲಿಕ್ಕೆ ಕೊಟ್ಟರೆ ಪುನಃ ಅದ್ರ ಬೇಕಾದಂಥ ರಸಗೊಬ್ಬರ ತಗೊಳ್ಳೋಕ್ಕೆ 500 ರೂಪಾಯಿ ಸಹಾಯಧನ ಕೊಡ್ತಾಯಿದ್ರು. ಆ ರೀತಿ ದುಡ್ಡು ಕೊಟ್ಟು ಸಪೋರ್ಟ್ ಮಾಡ್ತಾಯಿದ್ರು. ಕಬ್ಬು ವಾಣಿಜ್ಯ ಬೆಳೆ ಆದ್ದರಿಂದ ಕೃಷಿಯನ್ನು ವಾಣಿಜ್ಯೀಕರಣ ಮಾಡಬೇಕು. ಸಲಹೆ ಕೊಟ್ಟಿದ್ದೇನೆಂದರೆ, ನಾವು ನೀರು ಕೊಟ್ಟಿದ್ದೀವಲ್ಲ, ಆ ನೀರು ಕೊಟ್ಟಾದಮೇಲೆ ಅಲ್ಲಿ ಒಂದು ಲಾಭದಾಯಕ ಬೆಳೆಯನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದು ಮಹಾರಾಜರ ಚಿಂತನೆ. ಅಂದರೆ ಒಂದು ಕಬ್ಬಿನ ಬೆಳೆ ಪರಿಚಯ ಆಯಿತು, ಒಂದು ಆಧುನೀಕರಣ ಆಯಿತು, ಕಬ್ಬಿನ ಬೆಳೆಯಲ್ಲೇ ಆಧುನೀಕರಣ ಆಯಿತು. ನಾನು ಆವಾಗಲೇ ಹೇಳಿದೆ ನಿಮಗೆ, ರೆಡ್ ಮಾರಿಷಸ್ ಇದೆ, ಜಾವಾ ಇದೆ, B208 ಇದೆ.
ಹಿಂಗೆ ಅನೇಕ ಬೆಳೆಗಳು, ಆಧುನಿಕ ಬೆಳೆಗಳು ನಮ್ಗೆ ಪರಿಚಯ ಆಯಿತು. ಕಬ್ಬಲ್ಲಿ ವೆರೈಟೀಸು ಮೊದಲಿದ್ದಿದ್ದ ಪಟಾಪಟಿ ಮತ್ತು ರಸ್ತಾಲಿ, ತುಂಬ ಎತ್ತರವಾಗಿ ಬೆಳೀತಕ್ಕಂಥ ಕಬ್ಬು. ಇವತ್ತು ತುಂಬ ನಿಮಗೆ ಒಂದು ಎಕರೆಗೆ 80 to 110 ಟನ್ ಇಳುವರಿ ಕೊಡ್ತಕ್ಕಂಥ ಕಬ್ಬನ್ನು ನಾವು ಕಾಣ್ತಾ ಇದ್ದೀವಿ. ಕೃಷಿ ಉಪಕರಣಗಳು, ಕೋಲಾರ್ ಮಿಷನ್ ನೇಗಿಲನ್ನು ಸ್ಥಾಪನೆ ಮಾಡ್ತಾರೆ. ತಂತ್ರಜ್ಞಾನ ಬಳಸ್ಕೊಂಡು, ವಿದೇಶಿ ತಂತ್ರಜ್ಞಾನವನ್ನು ಬಳಸ್ಕೊಂಡು ಕೋಲಾರ್ ಮಿಷನ್ ನೇಗಿಲನ್ನು ತರ್ತಾರೆ. ಕೃಷಿ ಶಿಕ್ಷಣ ಬೆಳೀತದೆ ಮೈಸೂರಿನಲ್ಲಿ. ನಮಗೆ ಅದರಲ್ಲಿ ಪ್ರಮುಖವಾದ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರ ಮಂಡ್ಯ ಇರ್ವಿನ್ ಫಾರ್ಮ್ ಇದೆಯಲ್ಲ, ಮತ್ತು ಅದು ವಿಶ್ವೇಶ್ವರ ಕೆನಾಲ್ ಫಾರ್ಮ್ ಇಲ್ಲ, ಅದು ಕಾರ್ಖಾನೆ ಶುರು ಆಯಿತು. ಫಸ್ಟು 1933 ಶುರು ಆದಾಗ 3,07,500 ರೂಪಾಯಿ ಲಾಭವನ್ನು ಗಳಿಸ್ತದೆ, ನಿವ್ವಳ ಲಾಭ. ಅದರಲ್ಲಿ 10% ತನ್ನ ಷೇರ್ದಾರರಿಗೆ ಕೊಟ್ಬಿಡ್ತದೆ. ಲಾಭಾಂಶದಲ್ಲಿ ಅದು ಕೊಡ್ತಾ ಹೋಗ್ತದೆ. ದೊಡ್ಡ ಉದ್ಯಮವಾಗಿ ಬೆಳವಣಿಗೆ ಆಗ್ತದೆ. ನಿಮಗೆ ಫ್ಯಾಕ್ಟ್ರಿ ಹೆಂಗೆ ಬೆಳೀತು ಅಂತಂದರೆ, ಮಂಡ್ಯದಲ್ಲಿ ಸ್ಥಾಪನೆ ಆದಿದ್ದರಿಂದ ಏನು ಪ್ರಯೋಜನ ಆಯಿತು ಅಂತ, ಕೈಗಾರೀಕರಣ ಆಯಿತು. ಒಂದು ಫ್ಯಾಕ್ಟ್ರಿ ಅಲ್ಲ, ಇದೊಂದು ಫ್ಯಾಕ್ಟ್ರಿ ಸ್ಥಾಪನೆ ಆದಮೇಲೆ ಅಲ್ಲಿ 10 ಫ್ಯಾಕ್ಟ್ರಿಗಳು ಸ್ಥಾಪನೆ ಆಯಿತು. ಜನಕ್ಕೆ ಕೃಷಿ ಅಂದರೆ ಹೆಂಗೆ ಅಂತಂದರೆ ಅದು ಲಾಭದಾಯಕ ಉದ್ಯಮ ಅಲ್ಲ ಅಂತ ಮಹಾರಾಜರು ಅದನ್ನ ಲಾಭದಾಯಕ ಉದ್ಯಮವಾಗಿ ನಿಲ್ಲಿಸಿದ್ರು. ಮಹಾರಾಜರನ್ನ ನೆನ್ಕೋಬೇಕು. ಇವತ್ತೇನಾದರೂ ಹಳೇ ಮೈಸೂರು ಭಾಗದಲ್ಲಿ ಲಿಂಗಾಯತರು, ಒಕ್ಕಲಿಗರು, ಇತರೆ ಹಿಂದುಳಿದ ವರ್ಗದವರು, ದಲಿತರಿಗೆ ಭೂ ಮಾಲೀಕತ್ವ ಸಿಕ್ತು ಅಂತಂದರೆ ಅದಕ್ಕೆ ಮಹಾರಾಜರೇ ಕಾರಣ. ಒಂದು ಕಡೆ ಭೂ ಮಾಲೀಕತ್ವ ಕೊಟ್ಟರು, ಭೂ ಮಾಲೀಕತ್ವ ಆದಮೇಲೆ ಕೃಷಿಗೆ ನೀರು ಕೊಟ್ಟರು, ಕೃಷಿಗೆ ನೀರಾದಮೇಲೆ ಕೃಷಿ ಹೇಗೆ ಮಾಡಬೇಕಂತ ಪ್ರಯೋಗಾತ್ಮಕವಾಗಿ ತಿಳಿಸ್ತಕ್ಕಂಥ ಸಂಸ್ಥೆಗಳನ್ನು ಹುಟ್ಟಾಕಿದ್ರು. ಕೃಷಿ ವಿಜ್ಞಾನಿಗಳನ್ನ ಕರ್ಕೊಬಂದರು, ಕೃಷಿಯಲ್ಲಿ ತಜ್ಞರನ್ನು ಸೃಷ್ಟಿ ಮಾಡಿದ್ರು. ಜೊತೆಗೆ ರೈತರಿಗೆ ಸಾಲ ಸೌಲಭ್ಯವನ್ನು ಕೊಟ್ಟರು. ನೀವು ಕಬ್ಬು ಅಂದಾಗ ಬರೀ ಸಕ್ಕರೆ ಅಂತಲ್ಲ, ಕಬ್ಬು ಸಿಪ್ಪೆನೂ ಸಹ ಯೂಸ್ ಆಗುತ್ತೆ, ಕಾಗದ ಆಗುತ್ತೆ. ಇದು ನಂಬ್ಕೊಂಡು ಕಾಗದದ ಫ್ಯಾಕ್ಟ್ರಿ ಇತ್ತು, ಕೆಮಿಕಲ್ ಫ್ಯಾಕ್ಟ್ರಿಗಳಿತ್ತು ಮಂಡ್ಯದಲ್ಲಿ, ಈ ಸಕ್ಕರೆ ಕಾರ್ಖಾನೆ ನಂಬ್ಕೊಂಡು. ಉದಾಹರಣೆಗೆ ಈಗ ಸಾರಾಯಿ ಬಟ್ಟಿಳಿಸುವ ಘಟಕ ಇತ್ತು, ಡಿಸ್ಟಿಲರಿ ಇತ್ತು. 1500 ಗ್ಯಾಲನ್ ರೆಕ್ಟಿಫೈಡ್ ಅಷ್ಟು ಸ್ಪಿರಿಟ್ ಅನ್ನು ಉತ್ಪಾದನೆ ಮಾಡ್ತಾ ಇತ್ತು ಅವಾಗ್ಲೇನೆ. ಸರ್ಕಾರ ಎಲ್ಲ ಪ್ರತಿಯೊಂದು ಮಹಾರಾಜರಿಂದ ಸರ್ಕಾರಿ ಸ್ವಾಮ್ಯದಲ್ಲೇ ನಡ್ಕೊಂಡು ಹೋಗ್ತಾ ಇತ್ತು. ಇವಾಗ್ಲೂ ಸಹ ಸರ್ಕಾರಿ ಸ್ವಾಮ್ಯದಲ್ಲೇ ಇದೆ ಅದು. 1935 ರೆಕ್ಟಿಫೈಡ್ ಸ್ಪಿರಿಟ್ ಉತ್ಪಾದನೆಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಇದು ಭಾರತದಲ್ಲೇ ಮೊದಲ ಘಟಕ. ಸಾರಾಯಿ ಬಟ್ಟಿಳಿಸುವ ಡಿಸ್ಟಿಲರಿ ಘಟಕ ಅದು ಭಾರತದಲ್ಲೇ ಪ್ರಥಮವಾದಂಥ ಘಟಕ ಆಗಿತ್ತು. 55,000 ಟನ್ ಕಾಕಂಬಿಯನ್ನು ಬಟ್ಟಿಳಿಸುವಂತಹ ಯಂತ್ರಾಗಾರದ ವ್ಯವಸ್ಥೆಯನ್ನು ಇದರಲ್ಲಿ ಮಾಡಲಾಗಿರ್ತದೆ. ಇದಾದಮೇಲೆ ಕಾರ್ಬನ್ ಡೈಆಕ್ಸೈಡ್, ಅದನ್ನು ಸಹ ಗ್ಯಾಸನ್ನು ಉತ್ಪಾದನೆ ಮಾಡ್ತಾಯಿದ್ರು. ಕಾರ್ಬನ್ ಡೈಆಕ್ಸೈಡನ್ನು, ಅಬ್ಸಲ್ಯೂಟ್ ಆಲ್ಕೋಹಾಲನ್ನು ಸಹ ಉತ್ಪಾದನೆ ಮಾಡ್ತಾಯಿದ್ರು. ಈ ಅಬ್ಸಲ್ಯೂಟ್ ಆಲ್ಕೋಹಾಲನ್ನು ಔಷಧಗಳಿಗೆ ಬಳಸ್ತಾರೆ, ಮೆಡಿಸಿನರಿಗೆ. ಆಸ್ಪತ್ರೆ, ವಿದ್ಯಾಸಂಸ್ಥೆ ಮತ್ತು ಸಂಶೋಧನಾ ಸಂಸ್ಥೆಗಳಿಗೆ ಇದನ್ನು ಮಾರಾಟ ಮಾಡಲಾಗ್ತಾ ಇತ್ತು. ಆಮೇಲೆ ಬಹುಮುಖ್ಯವಾಗಿ ಪವರ್ ಆಲ್ಕೋಹಾಲನ್ನು ಉತ್ಪಾದನೆ ಮಾಡ್ತಾಯಿದ್ರು. ಪವರ್ ಆಲ್ಕೋಹಾಲ್ ಅಂತಂದರೆ ಈ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ರೈಲ್ವೆ ಇಂಜಿನ್ನು, ಟ್ರ್ಯಾಕ್ಟರು, ಪೆಟ್ರೋಲ್ ಚಾಲಿತ ವಾಹನಗಳಿಗೆ ಈ ಪವರ್ ಆಲ್ಕೋಹಾಲನ್ನು ಬಳಕೆ ಮಾಡ್ತಾಯಿದ್ರು. ಇದನ್ನು ಸಹ ಉತ್ಪಾದನೆ ಮಾಡಿದಂಥ ಕೀರ್ತಿ ನಮಗೆ ಮೈ ಶುಗರ್ ಫ್ಯಾಕ್ಟ್ರಿ ಸಿಗ್ತದೆ. ಮತ್ತು ಮಾದಕ ಪಾನೀಯಗಳನ್ನು ರಫ್ತು ಮಾಡ್ತಾಯಿದ್ರು. ಬ್ರಾಂದಿ, ವಿಸ್ಕಿ, ಜಿನ್, ರಮ್ಗಳನ್ನು ಈ ಡಿಸ್ಟಿಲರಿ ಘಟಕಗಳಲ್ಲಿ ಉತ್ಪಾದನೆ ಮಾಡ್ತಾಯಿದ್ರು. ಮತ್ತು ಇನ್ನೊಂದು ಅಸಿಟಿಕ್ ಆಸಿಡ್ ಘಟಕ ಪೂರೈಕೆ ಮಾಡ್ತಾಯಿದ್ರು. ಏನಕ್ಕೆ ಯೂಸ್ ಆಗ್ತಾಯಿತ್ತು ಅಂದರೆ ಈ ಫೋಟೋ ಫಿಲಮ್ಗಳ ತಯಾರಿಕೆಗಳಿಗೆ ಕಚ್ಚಾ ಸಾಮಗ್ರಿಯಾಗಿ ಇದನ್ನ ಬಳಕೆ ಮಾಡಲಾಗ್ತಾ ಇತ್ತು. ಇದಾದಮೇಲೆ ಬಯೋಗ್ಯಾಸ್ ಘಟಕ ಇತ್ತು, ಎಣ್ಣೆ ಗಿರಣಿ ಇತ್ತು, ಪೆಪ್ಪರ್ಮೆಂಟ್, ಅವತ್ತು ಪೆಪ್ಪರ್ಮೆಂಟನ್ನು ತಯಾರು ಮಾಡ್ತಾಯಿದ್ರು. ಮತ್ತು ಮಕ್ಕಳಿಗೆ ನಾವು ಈಗ ಲಯನ್ ಸಿರಪ್ ಈ ಥರ ಕೊಡ್ತೀವಲ್ಲ, ಹಂಗೆ ಗೋಲ್ಡನ್ ಸಿರಪ್ ಮಾಡ್ತಾಯಿದ್ರು. ಸಕ್ಕರೆಯಲ್ಲಿ ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡಿ ಬಣ್ಣ ರುಚಿಯಲ್ಲಿ ಜೇನುತುಪ್ಪವನ್ನು ಮೀರಿಸುವಂತಹ ಗೋಲ್ಡನ್ ಸಿರಪ್ಪನ್ನು ತಯಾರಿಸ್ತಾ ಇತ್ತು. ಅವತ್ತೇನಂದ್ರೆ ಮಕ್ಕಳಿಗೆ ಈ ರೊಟ್ಟಿ, ದೋಸೆ, ಬ್ರೆಡ್ ತಿನ್ನಬೇಕಾದ್ರೆ, ಚಪಾತಿ ತಿನ್ನಬೇಕಾದ್ರೆ ಈ ಗೋಲ್ಡನ್ ಸಿರಪ್ಪನ್ನು ಬಳಕೆ ಮಾಡ್ತಾಯಿದ್ರು. ಹಿಂಗೆ ಬೆಳವಣಿಗೆ ಆಗಿದ್ದು. ಒಂದು ಮೈ ಶುಗರ್ ಕಾರ್ಖಾನೆ ಒಳಗೆ ಇಷ್ಟಿದೆ, ಒಳಗಡೆ ಎಷ್ಟು ಕಾರ್ಖಾನೆಗಳು ಬಂತು, ಎಷ್ಟು ಉದ್ಯೋಗ ಸೃಷ್ಟಿ. ನೀವು ಅದನ್ನ ನೋಡಿ, ಈಗ ಲಕ್ಷಾಂತರ ಉದ್ಯೋಗ ಸೃಷ್ಟಿ ಆಯಿತು. ಕಾರ್ಮಿಕರನ್ನ ಯಾವತ್ತೂ ಕೀಳಾಕೊಂಡಿಲ್ಲ ಅವರು, ಯಾಕಂದರೆ ಎಲ್ಲ ಸೌಲಭ್ಯ ಕೊಡ್ತಾಯಿದ್ರು. ಈಗ ಕಾರ್ಖಾನೆ ಬಂದ ತಕ್ಷಣ ಆಸ್ಪತ್ರೆ ಬರುತ್ತೆ, ಹಳ್ಳಿಗಳಿಂದ ಜನರು ಬರ್ತಾರೆ, ಉದ್ಯೋಗ ಬೇಕು ಅಂತ ಜನ ಹೋಗ್ತಾರೆ. ದೊಡ್ಡ ನಗರವಾಗಿ ಬೆಳೀತದೆ, ರೈಲ್ವೆ ಬರ್ತದೆ, ರಸ್ತೆ ಬರ್ತದೆ. ಈ ಕಬ್ಬನ್ನು ಪೂರೈಕೆ ಮಾಡೋಕ್ಕೆ ರೈಲ್ವೆ ಬೋಗಿಗಳಿರ್ತಾ ಇತ್ತು. ಸ್ಥಳ ಎಷ್ಟು ಅಭಿವೃದ್ಧಿ ಆಯಿತು, ಎಲ್ಲ ಆಯಾಮಗಳಲ್ಲೂ ಮೈ ಶುಗರ್ ಇದ್ದ ಅಭಿವೃದ್ಧಿ ಆಯಿತು. ಈ ಜಾಗತೀಕರಣ ಸನ್ನಿವೇಶದಲ್ಲಿ, ಉದಾರೀಕರಣ, ಜಾಗತೀಕರಣ ನಾವೇನು ಹೇಳ್ತೀವಿ, ಗ್ಲೋಬಲೈಸೇಷನ್ ಬಗ್ಗೆ ಮಾತಾಡ್ತೀವಿ. ಈ ಸನ್ನಿವೇಶದಲ್ಲಿ ಆ ನಗರ ಅಚ್ಚುಕಟ್ಟಾಗಿ ರೂಪುಗೊಳ್ಳಲಿಕ್ಕೆ ಮಹಾರಾಜರು ನೀಡಿದಂಥ ಕೊಡುಗೆ ಅಪಾರ. ಮಂಡ್ಯ ಅನ್ನೋ ಒಂದು ಪ್ರದೇಶ ಸಕ್ಕರೆ ಕಣಜ ಆಗಿದೆ ಅಂತಂದರೆ ಅದಕ್ಕೆ ಮೂಲ ಕಾರಣನೇ ಮಹಾರಾಜರು ಮತ್ತು ಫ್ಯಾಕ್ಟ್ರಿ. ಮಹಾರಾಜರು ಬರೀ ಒಂದು ಕಂಪ್ನಿ ಕಟ್ಟನಿಲ್ಲ, ಅದನ್ನು ದೊಡ್ಡ ಆಸ್ತಿಯಾಗಿ ರೂಪಿಸ್ಬಿಟ್ರು. ನೀವು ಯಾಕೆ 2600 ಎಕರೆ ಜಮೀನನ್ನು ಮಹಾರಾಜರು ಕೊಟ್ಟರು ಅಂತ ಕೇಳಲಿಲ್ಲ. ಏನಕ್ಕೆ ಕೊಟ್ಟರು ಅಂತಂದರೆ, ಇನ್ ಕೇಸ್ ಏನಾದರೂ ಅದಕ್ಕೆ ಆರ್ಥಿಕ ಸಮಸ್ಯೆ ಆದರೆ ಆ ಜಮೀನನ್ನು ಮಾರಿ
ಆ ಫ್ಯಾಕ್ಟ್ರಿನ ಉಳಿಸ್ಕೋಬೇಕು ಅನ್ನೋದು ಅದ್ರ ಉದ್ದೇಶ. ದುರಂತ ಏನಪ್ಪ ಅಂತಂದ್ರೆ, ಈಗ ಹೇಳಿದ್ರಿ ಮಹಾರಾಜರು ಜಮೀನು ಕೊಟ್ಟರು, ಮಾರಾಟ ಮಾಡಿ ಆದರೂ ಜಾಗ ಮಾರಾಟ ಮಾಡಿ ಆದರೂ ಕಾರ್ಖಾನೆ ಉಳಿಸ್ಕೋಬೇಕು ಅಂತ. ಆದರೆ ಈ ಕೆಲವು ವರ್ಷಗಳ ಹಿಂದೆ ಮೈ ಶುಗರ್ ತನ್ನ ಕೆಲಸವನ್ನು ನಿಲ್ಲಿಸ್ಬಿಡುತ್ತೆ. ಎಂಥ ದುರಂತ ಅಂದರೆ ಇದಕ್ಕೆ ಭಾಳ ಮನ್ಸಿಗೆ ನೋವಾಗುತ್ತೆ. ಇದಕ್ಕೆ ಕಾರಣ ಆದರೂ ಏನು ನೋಡಿ, ಅದ್ರ ಮೈ ಶುಗರ್ ಕಾರ್ಖಾನೆ ಏನಿದೆ ಅದು ತುಂಬ ಉತ್ತುಂಗ ಸ್ಥಿತಿಯಲ್ಲಿತ್ತು. ಹೌದು. ಅದಕ್ಕೆ ಅದರದ್ದು ಹಲವಾರು ಕಾರ್ಯಕ್ರಮಗಳಿತ್ತು, ಜನಮುಖಿಯಾಗಿ ಕಾರ್ಯಕ್ರಮ ಮಾಡ್ತಾಯಿತ್ತು. ಕಾರ್ಮಿಕರ ಮಕ್ಕಳಿಗೆ ಮೈ ಶುಗರ್ ಪ್ರೌಢಶಾಲೆಯನ್ನು ಸ್ಥಾಪಿಸಿತ್ತು, ಪ್ರಯೋಗ ಕ್ಷೇತ್ರ ಇತ್ತು, ಜನರಿಗೆ ಹಾಸ್ಪಿಟ್ಲು ಸೌಲಭ್ಯ ಸಿಕ್ತು ಅಂದ್ರೆ ಅದಕ್ಕೂ ಮೈ ಶುಗರ್ ಫ್ಯಾಕ್ಟ್ರಿನೇ ಕಾರಣ. ಗಂಜಿ ಕೇಂದ್ರ, ಕಲ್ಯಾಣ ನಿಧಿ, ವರ್ಕರ್ಸ್ಗೆ ಜನಕ್ಕೆ ಅನುಕೂಲ ಆಗೋ ತನಕ. ಆಮೇಲೆ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿದ್ದಂಥ ಒಂದು ದೊಡ್ಡ ಸಂಸ್ಥೆ. ಅದು ಯಾವತ್ತು ಬಡತನದಲ್ಲಿದ್ದಂಥ ಕಂಪ್ನಿ ಅಲ್ಲ, ಎಲ್ಲ ದಿವಸದಲ್ಲೂ ಲಾಭದಲ್ಲಿ ಇದ್ದಂಥ ಕಂಪ್ನಿ. ಕೆಲವು ರಾಜಕೀಯ ಪಟ್ಟಭದ್ರ ಹಿತಾಸಕ್ತಿಗಳಿಂದಾಗಿ ಈಗ ನನಗೆ ಬಹಳ ಆಶ್ಚರ್ಯ ಆಗ್ತದೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 500 ಕೋಟಿ ರೂಪಾಯಿ ಕೊಡ್ತಾರೆ ಕಂಪ್ನಿಯ ಅಭಿವೃದ್ಧಿಗೋಸ್ಕರ, ಪುನಶ್ಚೇತನಕ್ಕೋಸ್ಕರ. ಮತ್ತೆ ಏನಾಯಿತು, ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 15 ಕೋಟಿ ರೂಪಾಯಿ ಕೊಡ್ತಾರೆ. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 100 ಕೋಟಿ ರೂಪಾಯಿನ ಅದರ ಪುನಶ್ಚೇತನಕ್ಕೆ ಕೊಡ್ತಾರೆ. ಎಲ್ಲಿ ಪ್ರಾಬ್ಲಮ್ ಆಗ್ತು? ನಿಮಗೆ ಒಂದು ವಿಷಯ ಹೇಳ್ಬೇಕಂದ್ರೆ ಫ್ಯಾಕ್ಟ್ರಿ ಬಗ್ಗೆ ಅದರ ಕರುಣಾಜನಕ ಸ್ಥಿತಿ ಏನಾಗಿತ್ತು ಅಂತಂದರೆ, ಒಂದು ರಿಪೋರ್ಟ್ ಆಗುತ್ತೆ 2015ರಲ್ಲಿ, ಸರ್ಕಾರನೇ ಒಂದು ರಿಪೋರ್ಟ್ ತರಿಸ್ಕೊತದೆ, ಅಟ್ಲೀಸ್ಟ್ ಮಿಲ್ಲನ್ನಾರ ಓಪನ್ ಮಾಡಿ ಕಂಪ್ನಿಯನ್ನು ಪುನಶ್ಚೇತನಗೊಳಿಸದ. ಒಂದು ಕಡೆ ಇದ್ರದ್ದು ಜಮೀನನ್ನು ಮಾರ್ಕೊಂಡು ತಿನ್ಕೊಂಡಿದ್ದಾರೆ, ಇದರ ಆಸ್ತಿ ಮೇಲೆ ಕಣ್ಣಿದೆ. ಜೊತೆಗೆ ಕಾಂಪಿಟೇಷನ್ ಇತ್ತು, ಪಕ್ಕದಲ್ಲಿ ಪ್ರೈವೇಟ್ ಫ್ಯಾಕ್ಟ್ರಿಗಳಿದ್ವು, 3-4 ಶುಗರ್ ಫ್ಯಾಕ್ಟ್ರಿಗಳು ಸ್ಥಾಪನೆ ಆಗ್ತಾಯಿತ್ತು. ನಿಮಗೆ ಇಲ್ಲಿ ಸರ್ಕಾರಿ ಫ್ಯಾಕ್ಟ್ರಿ ಇದ್ದಾಗ ಪಕ್ಕದಲ್ಲಿರ್ತಕ್ಕಂಥ ಖಾಸಗೀಕರಣವನ್ನು ನಾವು ಹೆಂಗೆ ತಡೆಯೋಕ್ಕೆ ಸಾಧ್ಯ? ಒಂದು ಕಡೆ 500ರಿಂದ 436 ಕೋಟಿಗೆ ಲೆಕ್ಕನೇ ಸಿಗಲ್ಲ ಪ್ರಾಪರಾಗಿ. ಅಷ್ಟು ಸರ್ಕಾರದ ಅನುದಾನ ಲೋಪ ಆಗ್ತದೆ. ಒಂದು ಬಂಡವಾಳದ ಕೊರತೆ ಉಂಟಾಗ್ತದೆ ಫ್ಯಾಕ್ಟ್ರಿಗೆ. ಮೊದಲನೇದಾಗಿ ಬಂಡವಾಳದ ಕೊರತೆ ಉಂಟಾಗ್ತದೆ, ಜೊತೆಗೆ ಸರ್ಕಾರದ ಅನುದಾನಗಳಲ್ಲಿ ಲೋಪ ಉಂಟಾಗ್ತದೆ, ಅದನ್ನು ಖರ್ಚು ಮಾಡೋದ್ರ ಲೋಪ ಉಂಟಾಗ್ತದೆ, ರಾಜಕೀಯ ಹಿತಾಸಕ್ತಿಗಳು, ಒಳಗಿನ ಗುದ್ದಾಟಗಳು, ಅದರಲ್ಲಿರ್ತಕ್ಕಂಥ ಹೈ ಕ್ವಾಲಿಟಿ ಮಿಷನರಿಗಳೇನಾಯಿತು. ಅಲ್ಲಿ ಅನೂಪ್ ಅಂತ ಅಧಿಕಾರಿ ಬರ್ತಾರೆ, ಕಾರ್ಯನಿರ್ವಾಹಕ ಅಧಿಕಾರಿ, ಅವ್ರ ಅನೂಪ್ ಪೂಜಾರಿ ಇರ್ಬೇಕು ಮೇ ಬಿ. ಅವ್ರ ಕಾಲಘಟ್ಟದಲ್ಲಿ ಸ್ವಲ್ಪ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳಾಗ್ತದೆ. ಆದ್ರೂ ಸಹ ಅದು ಜ್ವಲಂತ ಸಮಸ್ಯೆಯಾಗಿ ಉಳ್ಕೊಬಿಡ್ತು. ಒಂದು 5-6 ವರ್ಷ, 15ರಿಂದ ಆಚೆಗೆ ಈಗ ಹತ್ರ 2024 ತನಕನೂ ಸಕ್ಕರೆ ಕಾರ್ಖಾನೆ ಪುನಶ್ಚೇತನಗೊಳ್ಳಲಿಲ್ಲ. ಸಿಟಿ ಸೆಂಟ್ರಲ್ ಇದ್ದಂಥ ಸಕ್ಕರೆ ಕಾರ್ಖಾನೆ ಮಂಡ್ಯದ ಹೃದಯ ಭಾಗದಲ್ಲಿತ್ತು. ಅಷ್ಟೊಂದೆಲ್ಲ ಇತ್ತು. ಬಂಡವಾಳದ ಕೊರತೆ ಆಗಿರಬೇಕು, ಅದನ್ನು ಮೇಂಟೆನೆನ್ಸ್ ಮಾಡಲಿಲ್ಲ ಅಂತ ಕರೆಕ್ಟಾಗಿ ಪ್ರಾಪರ್ ವೇಯಲ್ಲಿ ಆ ಕಂಪ್ನಿಯನ್ನು ಮುಂದುವರಿಸಲಿಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ 500 ಕೋಟಿ ಅಷ್ಟು ಅನುದಾನ ಸಿಕ್ತು, ಪುನಃ 400 ಕೋಟಿ ಅಷ್ಟು, ಒಂದು 100 ಕೋಟಿ ಅಷ್ಟು ಅನುದಾನ ಸಿಕ್ತು, ಪುನಃ 615 ಕೋಟಿ ಅಷ್ಟು ಅನುದಾನ ಇದೆ. ಆದರೆ ಒಂದು ಪ್ರಶ್ನೆ, ಅಷ್ಟು ಕೋಟಿ ಕೊಟ್ಟಾಗ ಕಂಪ್ನಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಈಗ ಕಂಪ್ನಿಯನ್ನು ಶುರು ಮಾಡಿದ್ದು ಬರೀ 50 ಕೋಟಿಯಲ್ಲಿ ಮಾತ್ರ. ಪೇಪರಲ್ಲಿ ಬಂದಿದೆ ಅದು, ಕೇವಲ 50 ಕೋಟಿ ರೂಪಾಯಲ್ಲಿ ಮಾತ್ರ ಅಂತ ಕಂಪ್ನಿ ಮತ್ತೆ ಪುನಶ್ಚೇತನಗೊಳ್ತು ಅನ್ನೋ ವಿಷಯ ತುಂಬ ಖುಷಿ ಇದೆ. ಅದೊಂಥರ ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತದ ಆರ್ಥಿಕತೆಗೆ ಬೆನ್ನೆಲುಬಾಗಿದ್ದಂಥ ಒಂದು ಫ್ಯಾಕ್ಟ್ರಿ ಮತ್ತೆ ಪುನಶ್ಚೇತನಗೊಂಡಿದ್ದು ತುಂಬ ಖುಷಿ ವಿಚಾರ. ಇವತ್ತು ಕರ್ನಾಟಕದಲ್ಲಿ ಉಳ್ಕೊಳ್ಳೇಬೇಕಾದಂಥ ಮಹಾರಾಜರ ನೆನಪೇನಾರು ಇದ್ದರೆ ಅದು ಮೈ ಶುಗರ್ ಫ್ಯಾಕ್ಟ್ರಿ, ಮಂಡ್ಯದಲ್ಲಿ ಸ್ಥಾಪನೆ ಆದಂಥ ಮೈ ಶುಗರ್ ಫ್ಯಾಕ್ಟ್ರಿ. ಇಷ್ಟೆಲ್ಲ ಕಾರಣಗಳು, ರಾಜಕೀಯದಲ್ಲಾದಂತಹ ಭಿನ್ನಾಭಿಪ್ರಾಯಗಳಾಗಿರ್ಬೋದು, ಮತ್ತೊಂದು ಯಂತ್ರಗಳ ಆಧುನೀಕರಣದ ಸಮಸ್ಯೆ ಆಗಿರ್ಬೋದು, ಇದೆಲ್ಲವನ್ನ ಎದುರಿಸಿ ಮತ್ತೆ ಇತ್ತೀಚೆಗೆ ಪ್ರಾರಂಭ ಆಯಿತು. ಇದು ಮತ್ತೆ ಪುನಶ್ಚೇತನಗೊಳ್ತು. ನಮ್ಮ ಮಂಡ್ಯ ಜನತೆ ಅಲ್ಲ, ಇಡೀ ಕರ್ನಾಟಕದ ಜನತೆಯ ಹೆಮ್ಮೆ ಅಂತ ಹೇಳಿದ್ರು ಸುಳ್ಳಾಗಲ್ಲ. ಈ ಮೈ ಶುಗರ್ ಬಗ್ಗೆ, ಅಂದರೆ ಈ ಮೈ ಶುಗರ್ ಕಾರ್ಖಾನೆ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ನಿಮ್ಮ ಅಭಿಪ್ರಾಯ ಏನು? ಒಂದು ಕಾಲದಲ್ಲಿ ನಾವು 9 ಲಕ್ಷ ಟನ್ ಸಕ್ಕರೆಯನ್ನು ಆಮದು ಮಾಡ್ಕೋತಾ ಇದ್ವಿ. ಇವತ್ತು ನಮ್ಮ ದೇಶ ರಫ್ತು ಮಾಡ್ಕೋತಾ ಇದೆ, ಸಕ್ಕರೆನ ರಫ್ತು ಮಾಡ್ತಾ ಇದೀವಿ, ನಾವು ಕಳಿಸ್ತಾ ಇದೀವಿ. ಮೊದಲು ಆಮದು ಮಾಡ್ಕೋತಾ ಇದ್ವಿ, ಕಳಿಸ್ತಾ ಇದೀವಿ. ವಾಣಿಜ್ಯ ಮಹಾಸಂಘ ಏನು ಹೇಳ್ತದೆ, 22ರಲ್ಲಿ ಸಮೀಕ್ಷೆ ಮಾಡಿದಾಗ 290ರಿಂದ 320 ದಶಲಕ್ಷ ಟನ್ನಷ್ಟು ಸಕ್ಕರೆಯನ್ನು ನಾವು ಬಳಸ್ತಾ ಇದ್ದೀವಿ. ಒಂದು ವರ್ಷಕ್ಕೆ ಬೇಕು ನಮ್ಗೆ ಅಷ್ಟು. ಯಾಕೆ ಕಾರಣ ಏನು? ನಾವು ಸಿಹಿ ಪದಾರ್ಥಗಳನ್ನ ಜಾಸ್ತಿ ತಿಂತೀವಿ. ಬದಲಾದ ಆಹಾರ ಪದ್ಧತಿ, ಜೊತೆಗೆ ಸಿಹಿ ಬೇಕಾಗಿದೆ ನಮ್ಗೆ. ಎಲ್ಲರಿಗೂ ಸಿಹಿ ಪದಾರ್ಥ ಬೇಕಲೇಬೇಕು, ಅದಕ್ಕೆ ಸಕ್ಕರೆ ಈಗ ಎಲ್ಲರ ಮನೇಲೂ ಸಕ್ಕರೆ ಅನ್ನೋದನ್ನ ಕಂಪಲ್ಸರಿ ನಾವು ಬಳಸ್ತಾನೆ ಇದ್ದೀವಿ. ಮತ್ತೆ ಆಲೆ ಮನೆಗಳು ಬೆಳೀತವೆ, ಕಬ್ಬು ಬೆಳೀತದೆ, ಆ ಕಡೆಯಿಂದ ನಾವು ಎಲ್ಲ ಕಡೆಯಿಂದನೂ ಯೋಚನೆ ಮಾಡ್ಬೋದು. ನೀವು ಗಮನಿಸಿ, ಇವತ್ತು
ಸುಮ್ಮನೆ ಈಗ ಹೊಸ ಡಾಟಾ ಇಲ್ಲ, 2-3 ವರ್ಷದ ಹಿಂದಿನ ಡಾಟಾ, ಒಟ್ಟು ವಿಶ್ವದಲ್ಲಿ ಬಳಕೆ ಆಗ್ತಕ್ಕಂಥ ಸಕ್ಕರೆಯಲ್ಲಿ 15% ಸಕ್ಕರೆಯನ್ನು ಭಾರತದವ್ರು ಬಳಸ್ತಾ ಇದ್ದಾರೆ. ಯಾಕಂದ್ರೆ ಜನಸಂಖ್ಯೆ ಎಲ್ಲ ಜಾಸ್ತಿ ಇದೀವಲ್ಲ, 15% ಸಕ್ಕರೆಯನ್ನು ನಾವು ಬಳಸ್ತಾ ಇದ್ದೀವಿ. ಒಂದು ಕಾಲದಲ್ಲಿ ಜಾವಾ, ಮಾರಿಷಸ್ನಿಂದ ಸಕ್ಕರೆಯನ್ನು ಆಮದು ಮಾಡ್ಕೋತಿದ್ದಂಥ ನಾವು ಅಫ್ಘಾನಿಸ್ತಾನ, ಟಿಬೆಟ್, ನೇಪಾಳ, ಬರ್ಮಾ, ಸಿಲೋನ್ ಮತ್ತು ಬ್ರಿಟನ್ ಇನ್ನಿತರೆ ದೇಶಗಳಿಗೆ ನಾವು ಸಕ್ಕರೆಯನ್ನು ರಫ್ತು ಮಾಡ್ತಾ ಇದ್ದೀವಿ. ಇದಕ್ಕಿಂತ ಖುಷಿ ವಿಚಾರ ಏನಿದೆ? ಎಷ್ಟು ಜನಕ್ಕೆ ಬದುಕನ್ನು ಕಟ್ಕೊಟ್ಟಿದೆ. ತಮಿಳುನಾಡಿಂದೆಲ್ಲ ಬಂದು, ಚಾಮರಾಜನಗರದ ಭಾಗದಿಂದ ಬಂದು ಇದು ಸಕ್ಕರೆ ಫ್ಯಾಕ್ಟ್ರಿ, ಕೃಷಿಗೆ ಲೇಬರ್ಗಳು ಬರ್ತಾರೆ, ಅವ್ರಿಗೂ ಜೀವನಾಂಶ. ಮತ್ತು ಅಲ್ಲಿರ್ತಕ್ಕಂಥ ಕಾರ್ಮಿಕರು, ಈ ಮೈಶುಗರ್ ಸ್ಕೂಲಲ್ಲಿ ಓದಂತಹ ಎಷ್ಟೋ ಜನ ಒಳ್ಳೊಳ್ಳೆ ಹುದ್ದೆದಲ್ಲಿದ್ದಾರೆ. ಜನರನ್ನು ಎಜುಕೇಟೆಡ್ಗಳಾಗಿ ಮಾಡ್ತು, ಅಗ್ರಿಕಲ್ಚರ್ ಎಜುಕೇಟೆಡ್ಗಳಾಗಿ ಮಾಡ್ತು. ಮಹಾರಾಜರು ಅವತ್ತೇ ನಿರುದ್ಯೋಗಕ್ಕೆ ಒಂದು ಮದ್ದನ್ನು ಕಂಡುಹಿಡಿದಿದ್ರು. ಉದ್ಯೋಗಕ್ಕೆ ಕ್ರಾಂತಿ ಆಯಿತು. ಇದು ಮೈಶುಗರ್ ಫ್ಯಾಕ್ಟ್ರಿ, ನಾನು ಆಗಲೇ ಹೇಳ್ದಂಗೆ ಅದು ಕನ್ನಡಿಗರ ಅಸ್ಮಿತತೆ ಮತ್ತು ಅದು ಮಂಡ್ಯ ಜಿಲ್ಲೆ ಹೆಮ್ಮೆ. ಮೈಶುಗರ್ ಅಂತಂದರೆ ಫಸ್ಟು ಅದ್ರ ನಿರ್ಮಾತೃಗಳು ನಲ್ವಡಿಯವರಾಗಿರ್ಬೋದು, ಮಿರ್ಜಾ ಆಗಿರ್ಬೋದು, ಕೋಲ್ಮನ್ ಆಗಿರ್ಬೋದು. ಕೋಲ್ಮನ್ ಅಂತೂ ಆ ಮಣ್ಣಿನ ಮಗ ಇದ್ದಂಗೆ. ಮೈಶುಗರ್ ಇವತ್ತು ವಿಶ್ವ ಮಟ್ಟದಲ್ಲಿ ಹೆಸರನ್ನು ಗಳಿಸಿದಂಥ ಒಂದು ಫ್ಯಾಕ್ಟ್ರಿ, ಪ್ರಪಂಚದಾದ್ಯಂತ ಹೆಸರನ್ನು ಮಾಡಿದಂಥ ಕೀರ್ತಿಯನ್ನು ಹೊಂದಿದಂಥ ಫ್ಯಾಕ್ಟ್ರಿ. ಅದು ಶಾಶ್ವತವಾಗಿ ಉಳ್ಕೋಬೇಕು, ಮುಂದೆನೂ ಸಹ ಅದು ಇರಬೇಕು. ಸಾವಿರಾರು ಜನಕ್ಕೆ ಅದು ದಾರಿದೀಪವಾಗಿ ಮಹಾರಾಜರ ಆಶಯದಂತೆ ಅದು ಬದುಕಬೇಕು ಅನ್ನೋದು ನಮ್ಮ ಆಸೆ. ಖಂಡಿತ ಸರ್. ಯಾಕಂದ್ರೆ ಮಹಾರಾಜರ ಆಶಯ ದೊಡ್ಡದು, ಅವರ ಕೊಡುಗೆ ದೊಡ್ಡದು. ಎಲ್ಲ ಹೊಸ ಉದ್ಯಮಗಳೇ. ಮಹಾರಾಜರು ತುಂಬ ಉದ್ಯಮಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಆ ಎಲ್ಲ ಉದ್ಯಮಗಳಲ್ಲಿ ಅತ್ಯಂತ ಪ್ರಮುಖವಾದ ಉದ್ಯಮಗಳಲ್ಲಿ ಮೈಶುಗರ್ ಸಹ ಒಂದು. ಹೌದು. ಈಗ ನೀವು ಹೇಳ್ದಾಗೆ ನಿಮ್ಮ ಅಭಿಪ್ರಾಯದಂತೆ ಕಬ್ಬಿನ ಬೇಸಾಯಕ್ಕೆ ಮತ್ತು ಸಕ್ಕರೆ ಉತ್ಪಾದನೆ ಮತ್ತು ಇನ್ನಿತರ ಪರ್ಯಾಯ ವಸ್ತುಗಳ ಉತ್ಪಾದನೆಗೆ ಆಧುನಿಕ ಸ್ಪರ್ಶ ನೀಡೋದ್ರಲ್ಲಿ ಈ ಮೈಶುಗರ್ ತುಂಬ ತುಂಬ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಹಾಗೆ ಸರ್, ಈಗ ಕೊನೆಯದಾಗಿ ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶ. ಕೇಳುಗರಿಗೆ ಏನಪ್ಪ ಹೇಳೋದಂದ್ರೆ, ಅವತ್ತೇ ನಾವು ನೋಡಿ ರಾಜ್ಯ ಏಕಸಮಯದ ಬಗ್ಗೆ ಕಲ್ತ್ಕೋತೀವಿ. ನಮಗೆ ಸ್ವದೇಶದ ಬಗ್ಗೆ ಅಭಿಮಾನ ಇರಬೇಕು. ಸ್ವದೇಶಿ ಉತ್ಪನ್ನದ ಮತ್ತು ಸ್ವದೇಶಿ ಕೈಗಾರಿಕೆಗಳು ಬೆಳಿಬೇಕು. ನಾವು ಎಲ್ಲೋ ಹೋಗಿ ನಮ್ಮ ಬಂಡವಾಳವನ್ನು ನಾವು ಯಾವುದೋ ಒಂದು ಪ್ರಾಂತ್ಯದಲ್ಲಿ ಹೋಗಿ ವಿನಿಯೋಗ ಮಾಡ್ಬೋದು, ಬೇರೆ ಬೇರೆ ದೇಶಗಳಲ್ಲಿ ವಿನಿಯೋಗ ಮಾಡ್ಬೋದು. ಅದು ಬೇರೆ ದೇಶದ ಆರ್ಥಿಕತೆ ಬೆಳಿಲಿಕ್ಕೆ ಅವಕಾಶ ಆಗ್ತದೆ. ಅದೇ ನನ್ನ ದೇಶದಲ್ಲಿ, ನನ್ನ ಮಣ್ಣಲ್ಲಿ ಏನಾದ್ರು ಸೇವೆ ಕೊಡಬೇಕು ಅಂತಿದ್ರೆ ಮಹಾರಾಜರನ್ನ ನೋಡಿ ನಾವು ಕಲ್ತ್ಕೋಬೇಕು. ತಮ್ಮನೆ ಚಿನ್ನನ ಅಡ ಇಟ್ಟು ಕನ್ನಂಬಾಡಿ ಕಟ್ಟೆ ಕಟ್ಟಿದ್ರು. ಯೋಚನೆ ಮಾಡಿ, ಬ್ರಿಟಿಷರ ಹೊಡೆತದ ನಡುವೆ, ಆರ್ಥಿಕ ಹೊಡೆತದ ನಡುವೆ ಅವರ ಸಾಧನೆ ಮಾಡಿದ್ದಾರೆ. ಎಷ್ಟು ಕಷ್ಟ ಇದೆ. ಬ್ರಿಟಿಷ್ನ ಎದುರಾಕೊಂಡು ಅವ್ರ ಜೊತೆ ಎದುರಾಕೊಂಡ್ರು ಅನ್ನೋದಕ್ಕಿಂತ ಅವರ ಸಹಕಾರದ ಜೊತೆಗೆ ಇವರು ಅಷ್ಟೊಂದು ಕಷ್ಟಪಟ್ಟು ಮೈಸೂರನ್ನ ನಿರ್ಮಾಣ ಮಾಡಿದ್ದಾರೆ. ನೋಡಿ, ನಾನು ಯಾವಾಗಲೂ ಹೇಳೋದಿಷ್ಟೇ, ಖಾಸಗೀಕರಣ ಬೇಕು, ಆದರೆ ಎಲ್ಲ ವಿಷಯದಲ್ಲ. ಸರ್ಕಾರ ರೈತರ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ ಆ ಸಕ್ಕರೆ ಫ್ಯಾಕ್ಟ್ರಿನ ಸರ್ಕಾರಿ ಸ್ವಾಮ್ಯದಲ್ಲೇ ಮುನ್ನಡೆಸಬೇಕು. ಖಂಡಿತ. ಅದ್ರ ದೃಷ್ಟಿಯಿಂದ ನಾವು ಅಷ್ಟೇ, ನಾವು ಸ್ವದೇಶಿ ಉತ್ಪನ್ನಗಳನ್ನ ಬಳಸೋಣ, ಸ್ವದೇಶಿ ಕೈಗಾರಿಕೆಗಳನ್ನು ಉಳಿಸೋಣ. ಯಾಕೆ ನಾವು ಸ್ವದೇಶಿ ಕೈಗಾರಿಕೆಗಳು ಉಳಿಸಿದಷ್ಟು ನಮ್ಮ ದೇಶದ ಆರ್ಥಿಕತೆ ಬೆಳೀತದೆ. ಕೃಷಿ ಅನ್ನೋದು ಒಂದು ಸಕ್ಸಸ್ಫುಲ್ ಆದಂಥ ಬಿಸ್ನೆಸ್ ಅದು ಅಂತ ತೋರಿಸ್ಕೊಟ್ಟಿದ್ರು. ಕೃಷಿನ ಇಷ್ಟಪಡಿ, ರೈತರಾಗಲಿಕ್ಕೆ ಇಷ್ಟಪಡಿ, ಭೂಮಿ ತಾಯಿನ ನಂಬಿದ್ರೆ ನಮಗೇನು ಯಾವತ್ತೂ ಏನೂ ಮೋಸ ಆಗಲ್ಲ ಅನ್ನೋದನ್ನ ಮಹಾರಾಜರು ಅವತ್ತೇ ತೋರಿಸ್ಕೊಟ್ಟಿದ್ದಾರೆ. ಇಡೀ ಕನ್ನಡ ನಾಡಿನ ಎಲ್ಲ ಜನತೆ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಸಂಸ್ಕೃತಿನ ಉಳಿಸಿ, ನಮ್ಮ ಅಸ್ಮಿತೆನ ಉಳಿಸ್ಕೊಳ್ಳಿ, ನಮ್ಮ ಸ್ವದೇಶಿ ಉತ್ಪಾದನೆಯ ಕೇಂದ್ರಗಳು ಮತ್ತು ಕೈಗಾರಿಕೆಗಳನ್ನ ಉಳಿಸ್ಕೊಳ್ಳಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಿಮ್ಮ ಅಭಿಪ್ರಾಯದಂತೆ ಮರಳಿ ಮಣ್ಣಿಗೆ ಅಂದರೆ ತಪ್ಪಾಗಲ್ಲ. ಹಾಗೆಯೇ ಸ್ವದೇಶಿ ಉತ್ಪನ್ನಗಳನ್ನು ಬಳಸಿ ಸ್ವದೇಶಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಿ ಅಂತ ಹೇಳಿದ್ರಿ. ನಿಜವಾಗ್ಲೂ ಹೌದು. ನಮ್ಮ ದೇಶದ ವಸ್ತುಗಳನ್ನು ನಾವೇ ಬಳಸಿಲ್ಲ ಅಂದರೆ ಇನ್ಯಾರು ಬಳಸ್ತಾರೆ? ನಿಮ್ಮ ಸಂದೇಶ ಈಗಿನ ಕಾಲಕ್ಕೆ ತುಂಬ ಸೂಕ್ತವಾಗಿದೆ ಸರ್. ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ಇಷ್ಟು ಹೊತ್ತು ಕೇಳ್ತಾ ಇದ್ರಿ ನಮ್ಮ ಪರಂಪರೆ ಕಾರ್ಯಕ್ರಮದಲ್ಲಿ ಮೈಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆ ಕುರಿತು. ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಮೈಶುಗರ್ ಕಾರ್ಖಾನೆಯ ಚಾರಿತ್ರಿಕ ಹಿನ್ನೆಲೆ ಕುರಿತು PhD ಪದವಿಯನ್ನ ಪಡೆದುಕೊಂಡಿರುವ ಗುಂಡ್ಲುಪೇಟೆ ತಾಲೂಕಿನ JSS ಕಲಾ ಮತ್ತು ವಾಣಿಜ್ಯ ಪದವಿ ಕಾಲೇಜಿನ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಂಜುಕುಮಾರ್ ಅವರು. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಹಾಗೂ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಅವಕಾಶ ನೀಡಿದ್ದಕ್ಕಾಗಿ ತಮಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್.
ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೊಂದು ವಿಶೇಷತೆ ಜೊತೆಗೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಇದು ನಮ್ಮ ನಾಡು. ಇದು ನಮ್ಮ ನಾಡು.